ಹಲೋ ಸ್ನೇಹಿತರೆ, ಎಲ್ಲರಿಗೂ ಎಡು ಸನ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಡಾಕ್ಟರ್ ಸಂಗಮೇಶ್ ಮುತ್ತಿಗಿ. ಈ ಒಂದು ವಿಡಿಯೋದಲ್ಲಿ ಈ GPT, HST ಹಾಗೂ ಕ್ರೈಸ್ ಕನ್ನಡ ಶಿಕ್ಷಕರಿಗೆ ಸಲುವಾಗಿ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಏನಾದರೂ ಅಕ್ಷರಗಳು ದೋಷಗಳಾದರೆ ಮತ್ತು ಕೃತಿಗಳಲ್ಲಿ ಅಥವಾ ಇಶ್ವಿಗಳಲ್ಲಿ ಏನಾದರೂ ದೋಷಗಳು ನಿಮಗೆ ಕಂಡು ಬಂದರೆ ಅವುಗಳನ್ನ ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಚಾಟ್ ಮಾಡಿ ತಿಳಿಸೋದ್ರ ಮುಖಾಂತರವಾಗಿ ಅದು ಮುಂದಿನ ಹಂತದ ಕಲಿಕೆಗೆ ಅನುಕೂಲ ಮಾಡಿಕೊಡ್ತೀರಿ ಅಂತೇಳಿ ನಾನು ಭಾವಿಸಿರ್ತೀನಿ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಚರಿತ್ರೆಗೆ ಅದರ ಪೂರ್ವ ಪೀಠಿಕೆಯನ್ನು ತಿಳಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶಾಸನಗಳು. ಸಾಹಿತ್ಯದ ಇತಿಹಾಸವನ್ನು ತಿಳಿಯಲು ಶಾಸನಗಳು ಅತ್ಯಂತ ಪ್ರಮುಖ ಮೂಲಗಳಾಗಿವೆ. ಅವುಗಳು ಕಲ್ಲು, ತಾಮ್ರಪತ್ರ, ಶಿಲೆ, ಸ್ತಂಭ ಹಾಗೂ ಗುಹೆಗಳ ಗೋಡೆಗಳ ಮೇಲೆ ಕೆತ್ತಲಾದ ಲಿಖಿತ ದಾಖಲೆಗಳನ್ನೇ ಶಾಸನಗಳು ಅಂತ ಕರೀತಾರೆ. ಅದರಾಗ ಈ ಶಾಸನಗಳು ಏನಪ್ಪ ಮಹತ್ವ ಅಂತಂದರೆ, ಕನ್ನಡ ಭಾಷೆಯ ಪ್ರಾಚೀನ ರೂಪವನ್ನು ತಿಳಿಯಲು ಇವು ಬಹಳ ಅತಿ ಅವಶ್ಯಕವಾಗಿದ್ದಾವೆ. ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಹಂತಗಳನ್ನು ಅರಿಯಲು ಕೂಡ ಇವು ಕೂಡ ನೆರವಾಗಿದ್ದಾವೆ. ರಾಜವಂಶಗಳು, ಯುದ್ಧಗಳು, ದಾನ ಧರ್ಮಗಳು ಹಾಗೂ ಆಡಳಿತದ ವ್ಯವಸ್ಥೆಯನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಶಾಸನಗಳು ಕೊಡ್ತವೆ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪುನರ್ಮಿಲನಗೊಳಿಸಲು ಕೂಡ ಈ ಸಾಹಿತ್ಯಗಳು ಮೂಲಾಧಾರಗಳಾಗಿವೆ. ಈ ಕನ್ನಡ ಶಾಸನಗಳಿಗೆ ಕನ್ನಡದ ಪ್ರಮುಖ ಶಾಸನಗಳು ಅಂತೇಳಿ ನಾವು ತೆಗೆದುಕೊಂಡಾಗ ಹಲ್ಮಿಡಿ ಶಾಸನ, ಇದು ಕನ್ನಡದ ಮೊದಲ ಶಾಸನ ಅಂತ ಕರೀತಾರೆ. ಯಾಕಂದರೆ ಕ್ರಿಸ್ತಶಕ 450ರಲ್ಲಿ ಇದು ಅವೈಲಬಲ್ ಆಗ್ಯದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಬಾದಾಮಿ ಗುಹಾ ಶಾಸನ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸೂಚಿಸುವ ಒಂದು ಶಾಸನ ಇದಾಗೈತಿ. ಇನ್ನು ರವಿಕೀರ್ತಿ ಹೊರಡಿಸಿರ್ತಕ್ಕಂಥ ಐಹೊಳೆ ಶಾಸನ ಚಾಲುಕ್ಯರ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂತಹ ಮಹತ್ವದ ಶಾಸನ ಇದಾಗಿದೆ. ಇನ್ನು ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಶಾಸನಗಳು ಜೈನ ಧರ್ಮ ಹಾಗೂ ಕನ್ನಡ ಭಾಷೆಯ ಬೆಳವಣಿಗೆಯ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮಗಳಿಗೆ ತಿಳಿಸಿಕೊಡ್ತವೆ. ಇನ್ನು ಈ ಶಾಸನಗಳಾದ ಮೇಲೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಂಪ ಪೂರ್ವ ಯುಗವನ್ನು ನೋಡ್ಕೊಳ್ಬೇಕಾಗಿರ್ತೈತಿ. ಯಾಕಂತಂದರೆ ಪಂಪನಿಗಿಂತ ಮುಂಚಿತವಾಗಿ ಬಂದಿರತಕ್ಕಂಥ ಕನ್ನಡ ಸಾಹಿತ್ಯದ ಬೆಳವಣಿಗೆಯನ್ನು ಪಂಪ ಪೂರ್ವ ಯುಗ ಅಂತೇಳಿ ಕರೀತಾರೆ. ಆ ಕಾಲಘಟ್ಟದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಕವಿಗಳಂತಂದರೆ ಶ್ರೀ ವಿಜಯ ಕವಿರಾಜ ಮಾರ್ಗ ಎಂಬತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಶಿವಕೋಟಾಚಾರ್ಯರ ಒಡ್ಡಾರಾಧನೆ ಕೃತಿಯಾಗಿರ್ಬೋದು. ದುರ್ವಿನೀತನ ಗಂಗಾ ರಾಜರ ಅರಸರ ವಿದ್ವಾಂಸನಾಗಿರ್ತಾನೆ. ಇನ್ನು ಗುಣವರ್ಮ ನೇಮಿನಾಥ ಚಂದ್ರ ಪುರಾಣವನ್ನು ಬರೆದಿರ್ತಕ್ಕಂಥದ್ದು. ಅದರ ಶೂದ್ರಕನ ಕೃತಿಗಳು ಕೂಡ ನಮ್ಮಗಳಿಗೆ ಅವೈಲೇಬಲ್ ಆಗ್ತವೆ. ಕವಿರಾಜ ಮಾರ್ಗ ಕನ್ನಡದಲ್ಲಿ ಉಪಲಬ್ಧವಾಗಿರ್ತಕ್ಕಂಥ ಮೊದಲ ಕೃತಿ ಇದಾಗಿರ್ತೈತಿ. ಈ ಕವಿರಾಜ ಮಾರ್ಗ ರಾಷ್ಟ್ರಕೂಟರ ರಾಜ ನೃಪತುಂಗ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದಂಥ ಸಮಯದಲ್ಲಿ ರಚಿತವಾಗೈತಿ. ಇನ್ನು ಒಡ್ಡಾರಾಧನೆ ಕ್ರಿಸ್ತಶಕ 900ರಲ್ಲಿ ಕನ್ನಡದ ಮೊದಲ ಗದ್ಯ ಕೃತಿ ಇದಾಗೈತಿ. ಇದರ ಕರ್ತೃ ಶಿವಕೋಟಾಚಾರ್ಯರು ಆಗಿರ್ತಾರೆ. ಇನ್ನು ಪಂಪಯುಗಕ್ಕೆ ಬಂದರೆ ಅಂದರೆ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರೆಯಲ್ಪಡ್ತೈತಿ ಪಂಪಯುಗವನ್ನು. ಜೈನ ಸಾಹಿತ್ಯವು ಈ ಯುಗದಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪಿರ್ತಕ್ಕಂಥ ಹಂತ ಇದಾಗೈತಿ. ಈ ಒಂದು ಪಂಪ ಯುಗದಲ್ಲಿ ರತ್ನತ್ರಯರು ಅಂತೇಳಿ ಬರ್ತಾರೆ. ಆ ರತ್ನತ್ರಯರು ನಿಮಗೂ ಈಗ ಆಲ್ರೆಡಿ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಪಂಪ, ರನ್ನ ಮತ್ತು ಪಣ್ಣ ಇವರು 3 ಜನ ರತ್ನತ್ರಯರು ಆಗಿದ್ದಾರೆ. ಆದಿಕವಿ ಪಂಪನ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಅದನ್ನು ಪಂಪ ಭಾರತ ಅಂತೇಳಿ ಕೂಡ ಉಲ್ಲೇಖಿಸಲಾಗ್ತದೆ. ಇನ್ನು ಅದರ ಜೊತೆಗೆ ಅವರ ವಿಶೇಷತೆ ಏನಪ್ಪ ಅಂತಂದ್ರೆ, ಕನ್ನಡದ ಮೊದಲ ಕವಿ ಇವರು ಚಂಪು ಶೈಲಿಯ ಕವಿ ಅಂತೇಳಿ ಕರೀತಾರೆ. ಚಂಪು ಕವಿಗಳಂದರೆ ಯಾರು? ಚಂಪು ಶೈಲಿ ಅಂತಂದರೆ ಪದ್ಯ ಮತ್ತು ಗದ್ಯ ಎರಡೂ ಮಿಶ್ರಿತವಾಗಿರ್ತಕ್ಕಂಥದ್ದನ್ನು ಚಂಪು ಅಂತ ಕರೀತಾರೆ. ಅಂಥದ್ರಲ್ಲಿ ಇವರು ಶೈಲಿಯ ಕವಿಗಳಾಗಿರ್ತಾರೆ. ಇನ್ನು ಪೊನ್ನನ ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ಕೃತಿಗಳನ್ನು ನೋಡಬಹುದು. ಅದರ ಜೊತೆಗೆ ಪೊನ್ನನಿಗೆ ಉಭಯ ಚಕ್ರವರ್ತಿ ಅಂತೇಳಿ ಕರೀತಾ ಇದ್ದರು. ಇನ್ನು ರನ್ನನಿಗೆ ಕವಿಚಕ್ರವರ್ತಿ ಅಂತೇಳಿ ಕರೀತಿದ್ರು. ಈ ಕವಿಚಕ್ರವರ್ತಿ ಅಜಿತ ಪುರಾಣ ಮತ್ತು ಸಾಹಸ ಭೀಮ ವಿಜಯ ಮೊದಲನ್ನು ಗದಾಯುದ್ಧ ಅಂತೇಳಿ ಕರೀತಾರೆ. ಇನ್ನು ಅದರ ಜೊತೆಗೆ ಜನನನ್ನು ನೋಡ್ತಾ ಹೋದಾಗ ಜನನನ್ನು ಕವಿಚಕ್ರವರ್ತಿ ಅಂತೇಳಿ ಕರೀತಿದ್ರು. ಅದರ ಜೊತೆಗೆ ಜನನ ಮುಖ್ಯವಾದ ಕೃತಿ ಅಂತಂದರೆ ಯಶೋಧರ ಚರಿತ ಆಗಿತ್ತು. ಇನ್ನು ಇವರ ಕಾಲಘಟ್ಟದಲ್ಲೇ ಬರ್ತಕ್ಕಂಥ ಕವಿಗಳಂತಂದರೆ ಇನ್ನು ನಾಗಚಂದ್ರ, ಅವನ ಬಿರುದು ಅಭಿನವ ಪಂಪ ಅಂತೇಳಿ ಕರೀತಾ ಇದ್ದರು. ಅವರ ಪ್ರಮುಖ ಕೃತಿಗಳು ರಾಮಚಂದ್ರ
ಚರಿತ ಅಥವಾ ಪಂಪ ಪುರಾಣ ಅಂತೇಳಿ ಕರಿತಿದ್ರು. ಇನ್ನು ಮಲ್ಲಿನಾಥ ಪುರಾಣ, ಇದರ ಜೈನ ದೃಷ್ಟಿಕೋನದಿಂದ ರಾಮಾಯಣವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಪಂಪನ ಶೈಲಿಯನ್ನು ಅನುಕರಿಸಿದ್ದರಿಂದ ಇವನನ್ನು ಅಭಿನವ ಪಂಪ ಅಂತೇಳಿ ನಾಗಚಂದ್ರನನ್ನು ಕರೀತಾರೆ. ಇನ್ನು ಇವರ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಇನ್ನುಳಿದ ಕವಿಗಳಂತಂದರೆ ನಾಗವರ್ಮ ಛಂದೋಬದಿ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಇದು ಕನ್ನಡದ ಮೊದಲು ಛಂದಸ್ಸಿನ ಗ್ರಂಥವಾಗಿತ್ತು. ಇನ್ನು ನಾಗವರ್ಮ 2 ಅಥವಾ 2 ಕಾವ್ಯಾವಲೋಕನ, ಕರ್ನಾಟಕ ಭಾಷಾಭೂಷಣ ಮತ್ತು ವಸ್ತುಕೋಶ ಅಂತಕ್ಕಂಥದ್ದನ್ನು ಬರೆದಿರ್ತಕ್ಕಂಥದ್ದು. ನಮಗೆಲ್ಲ ತುಂಬ ಪರಿಚಿತವಾಗಿರ್ತಕ್ಕಂಥದ್ದು ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಅಥವಾ ನೇಮಿಚಂದ್ರನ ಲೀಲಾವತಿ ಕೃತಿಯಾಗಿರ್ಬೋದು. ಇನ್ನೊಂದು ಈ ಭಾಸ್ಕರಾಚಾರ್ಯರ ಲೀಲಾವತಿ ಅಂತೇಳಿ ಒಂದು ಕೃತಿ ಬರುತ್ತೆ, ಅದು ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಪಂಪಯುಗ ಆದ ಮೇಲೆ ಬರ್ತಕ್ಕಂಥದ್ದು 12ನೇ ಶತಮಾನದ ಬಸವಯುಗ ಅಂತೇಳಿ ನಮಗೆ ಬಂದಾಗ ಕನ್ನಡ ಸಾಹಿತ್ಯದ ವಚನಗಳು ಇಲ್ಲಿ ನಮ್ಮಗಳಿಗೆ ಕಾಣಸಿಗ್ತವೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಸವ ಯುಗವು ವೀರಶೈವ ಸಾಹಿತ್ಯದ ಉತ್ಕೃಷ್ಟದ ಕಾಲವಾಗಿತ್ತು. ಈ ಯುಗದಲ್ಲಿ ವಚನ ಸಾಹಿತ್ಯವು ಹೊಸ ಸಾಹಿತ್ಯದ ಪ್ರಕಾರವಾಗಿ ಬೆಳೀತಾ ಹೋಗುತ್ತೆ. ಸಮಾಜ ಸುಧಾರಣೆ, ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವಗಳನ್ನು ಸಾರ್ತಕ್ಕಂಥ ಸಾಹಿತ್ಯ ರಚನೆ ಇಲ್ಲಾಗತ್ತ. ಈ ಬಸವ ಯುಗದಲ್ಲಿ ಎಲ್ಲ ಬಸವಯುಗದ ಕವಿಗಳು ಅಥವಾ ವಚನಕಾರರು ಜನರನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಬಸವಣ್ಣ ಅನುಭವ ಮಂಟಪ ಅಂತಕ್ಕಂಥದ್ದನ್ನು ಸ್ಥಾಪಿಸಿ ಅಲ್ಲಿ ಕಾಯಕವೇ ಕೈಲಾಸವನ್ನು, ಅಂದರೆ ಕೆಲಸವನ್ನು ಮಾಡುತ್ತಾ ಕೈಲಾಸವನ್ನು ಕಾಣ್ತಕ್ಕಂಥ ತತ್ವವನ್ನು ಸಾರಿರ್ತಾರೆ. ವಚನಕಾರರ ಪ್ರವರ್ತಕ ಅಂತೇಳಿ ಬಸವಣ್ಣನವರು ಕರೀತಾರೆ. ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರಾಗಿ ಇದ್ದಂಥ ಅಲ್ಲಮ ಪ್ರಭುಗಳು ಆಗಿರ್ತಾರೆ. ಅದರ ಜೊತೆಗೆ ಕನ್ನಡದ ಮೊದಲ ಪ್ರಮುಖ ವಚನಕಾರ್ತಿ ಅಂತಂದರೆ ಅಕ್ಕ ಮಹಾದೇವಿ ವಚನಗಳ ಅಂಕಿತನಾಮ ಚೆನ್ನ ಮಲ್ಲಿಕಾರ್ಜುನ ಆಗಿರ್ತದೆ. ಇನ್ನು ಬಸವಣ್ಣನವರ ಸೋದರಳಿಯ ಅಷ್ಟೇ ಅಲ್ಲದೆ ಶಟಸ್ಥಲ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಚನ್ನಬಸವಣ್ಣ ಆಗಿರ್ತಾರೆ. ಅವರೊಂದಿಗೆ ಸಿದ್ದರಾಮ, ಸೊನ್ನಲಿಗಿಯ ಸಿದ್ದರಾಮ ಅಂತೇಳಿ ಇವರನ್ನು ಕರೀತಾರೆ. ಅದರ ಜೊತೆಗೆ ಪಾಲ್ಗಾರ್, ಇದು ಇನ್ನೂ ಅನೇಕ ಬಸವಯುಗದ ಕವಿಗಳನ್ನು ನೋಡ್ತಾ ಹೋದಾಗ ಪಾಲ್ಗಾರಿಕೆ ಸೋಮನಾಥ ಬಸವ ಪುರಾಣ ಮತ್ತು ಪಂಡಿತಾರಾಧ್ಯ ಚರಿತ್ರೆಯನ್ನು ಬರೆದಿದ್ದಕ್ಕಂಥದ್ದನ್ನು ನಾವು ನೋಡ್ಬೋದು. ಕೆರೆಯ ಪದ್ಮರಸ ದೀಕ್ಷಾಬೋಧೆ, ದೇವಕವಿ ಕುಸುಮಾವಳಿ ಅಂತಕ್ಕಂಥದ್ದನ್ನು ಬರೆದರೆ, ರುದ್ರಭಟ್ಟ ಜಗನ್ನಾಥ ವಿಜಯ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಅಂಡಯ್ಯನ ಕಬ್ಬಿಗರ ಕಾವ್ಯ ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಅದೇ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಹರಿಹರ ಮತ್ತು ರಾಘವಾಂಕ. ಹರಿಹರನಿಗೆ ಕವಿರತ್ನ ಅಂತಕ್ಕಂಥ ಬಿರುದನ್ನು ಹೊಂದಿದ್ದರು. ಇವರು ಗಿರಿಜಾ ಕಲ್ಯಾಣ, ನಂಬಿಯಣ್ಣನ ರಗಳೆ, ಬಸವರಾಜ ದೇವರ ರಗಳೆ ಮತ್ತು ಶಿವಶರಣರ ರಗಳೆ ಅಂತೇಳಿ ರಗಳೆಗಳನ್ನು ಬರೀತಾರೆ. ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಛಂದಸ್ಸಿನ ಪಿತಾಮಹ ಅಂತೇಳಿ ಹರಿಹರನನ್ನು ಸಂಬೋಧಿಸಲಾಗುತ್ತದೆ. ರಗಳೆಯ ಪಿತಾಮಹ ಯಾರಾದರೂ ಅಂತಂದರೆ ಅದು ಹರಿಹರಾಗಿರ್ತಾರೆ. ವೀರಶೈವ ಸಾಹಿತ್ಯದ ಪ್ರಮುಖ ಕವಿ ಈ ಹರಿಹರಾಗಿರ್ತಾರೆ. ಹರಿಹರನ ಸಹೋದರ ಅಳಿಯ ರಾಘವಾಂಕ ಷಟ್ಪದಿಯಲ್ಲಿ ತನ್ನ ಎಲ್ಲ ಕೃತಿಗಳನ್ನು ಬರೀತಾರೆ. ಹರಿಶ್ಚಂದ್ರ ಕಾವ್ಯ ಆಗಿರ್ಬೋದು, ಸೋಮನಾಥ ಚರಿತೆ ಆಗಿರ್ಬೋದು, ಸಿದ್ದರಾಮ ಚರಿತೆ, ವೀರೇಶ ಚರಿತೆ, ಈ ರೀತಿಯಾಗಿರ್ತಕ್ಕಂಥ ಕೃತಿಗಳನ್ನು ರಾಘವಾಂಕ ಷಟ್ಪದಿ ಬ್ರಹ್ಮ ಬರೆದಿರ್ತಕ್ಕಂಥದ್ದು ವಿಶೇಷ. ಇನ್ನು ಮುಂದಿನ ಯುಗಕ್ಕೆ ನಾವು ಕಾಲಿಟ್ಟಾಗ ಇಲ್ಲಿ ಕುಮಾರವ್ಯಾಸ ಯುಗ ಬರ್ತಾ ಹೋಗುತ್ತೆ. ಕ್ರಿಸ್ತಶಕ 1350ರಿಂದ 1600ರವರೆಗೆ ಕುಮಾರವ್ಯಾಸ ಯುಗ ಅಂತೇಳಿ ಕರೆಯಲಾಗ್ತದೆ ಕನ್ನಡ ಸಾಹಿತ್ಯದಲ್ಲಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕುಮಾರವ್ಯಾಸ ಯುಗವು ಭಕ್ತಿ ಸಾಹಿತ್ಯದ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲವಾಗಿತ್ತು. ಈ ಯುಗದಲ್ಲಿ ಹರಿದಾಸ ಸಾಹಿತ್ಯ, ಪುರಾಣ ಸಾಹಿತ್ಯ ಮತ್ತು ಷಟ್ಪದಿ ಕಾವ್ಯಗಳ ವಿಶೇಷವಾಗಿ ಬೆಳವಣಿಗೆಯನ್ನು ಕಂಡಿದ್ದನ್ನು ನಾವು ನೋಡಬಹುದು. ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರ ಬಳಿಗೆ ತಲುಪಿಸಿರ್ತಕ್ಕಂಥ ಮಹತ್ವವಾದ ಯಾವುದಾದ್ರೂ ಯುಗ ಇತ್ತಂತಂದರೆ ಈ ವಚನ ಯುಗದ ನಂತರದಲ್ಲಿ ಅದು ಕುಮಾರವ್ಯಾಸ ಯುಗವಾಗಿರ್ತೈತಿ. ಯಾಕಂತಂದರೆ ಕುಮಾರವ್ಯಾಸ ಅವರನ್ನು ಕರ್ನಾಟಕ ಭಾರತದ ಕಥಾಮಂಜರಿಯ ಕವಿ ಅಂತೇಳಿ ಸಂಬೋಧಿಸಲಾಗುತ್ತದೆ. ಕುಮಾರವ್ಯಾಸರ ಕರ್ನಾಟಕ ಕಥಾಮಂಜರಿ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನು ಬರೆದಿದ್ದು. ಆಮೇಲೆ ಮಹಾಭಾರತವನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸಿರ್ತಕ್ಕಂಥ ಯಾರಾದರೂ ಕವಿ ಇದ್ದಾರೆ ಅಂತಂದರೆ ಅದು ಕೇವಲ ಕುಮಾರವ್ಯಾಸ. ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ, ಕುಮಾರವ್ಯಾಸ ಹಾಡಿದನಂತಂದ್ರೆ ಅದೇನೋ ಕುಣಿತಾ ಇರ್ತೈತಂತ. ಹಾಗೆ ಕುಮಾರವ್ಯಾಸನು ಈ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಅಥವಾ ಕುಮಾರವ್ಯಾಸ ಭಾರತವನ್ನು ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೀವು ನೋಡಬಹುದು. ಇನ್ನು ಈ ಕಾಲಘಟ್ಟದ ಪ್ರಮುಖ
ಕವಿಗಳಂತಂದರೆ ಅದು ಚಾಮರಸ ಪ್ರಭುಲಿಂಗ ಲೀಲೆ ಆಗಿರ್ಬೋದು. ವೀರಶೈವ ಸಾಹಿತ್ಯದ ಪ್ರಮುಖ ಕೃತಿ ಈ ಚಾಮರಸನ ಪ್ರಭುಲಿಂಗ ಲೀಲೆ ಆಗಿರ್ತದೆ. ಇನ್ನು ಲಕ್ಷ್ಮೀಶನ ಪ್ರಮುಖ ಕೃತಿ ಜೈಮಿನಿ ಭಾರತ. ಜೈಮಿನಿ ಭಾರತ ಮಹಾಭಾರತದ ಅಶ್ವಮೇಧ ಪರ್ವವನ್ನು ಆಧರಿಸಿ ಬರೆದಿರ್ತಕ್ಕಂಥ ಕೃತಿ ಲಕ್ಷ್ಮೀಶನ ಜೈಮಿನಿ ಭಾರತ ಆಗಿರ್ತೈತಿ. ಇದು ಜನಪ್ರಿಯವಾಗಿರ್ತಕ್ಕಂಥ ಷಟ್ಪದಿಯ ಕಾವ್ಯ ಆಗಿತ್ತು. ಆಮೇಲೆ ಕುಮಾರವ್ಯಾಸನ ವಾಲ್ಮೀಕಿ ಇದು ತೊರವೆ ರಾಮಾಯಣವನ್ನು ಬರೆದರೆ ಕನ್ನಡದ ಜನಪ್ರಿಯ ರಾಮಾಯಣ ಕಾವ್ಯ ಈ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿದಾಗಿತ್ತು. ಇದು ಕೂಡ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ವಿಶೇಷ. ರತ್ನಾಕರ ವರ್ಣಿ ಅವರವರ ಪ್ರಮುಖ ಕೃತಿಗಳು ಭರತೇಶ ವೈಭವ, ತ್ರಿಲೋಕಸಾರ ಇವುಗಳು ಜೈನ ಸಾಹಿತ್ಯದ ಪ್ರಮುಖ ಕವಿ ಈ ರತ್ನಾಕರ ವರ್ಣಿಯನ ಇಲ್ಲಿ ಆಗಿರ್ತಾರೆ. ಇನ್ನು ಮುಂದಗಡೆ ಬಂದಾಗ ನಾವು ನಮ್ಮಗಳಿಗೆ ಕಾಣ್ತಕ್ಕಂಥದ್ದು ಕಾಲ ಅಂತಂದರೆ ದಾಸ ಸಾಹಿತ್ಯ. ವಿಷ್ಣುವಿನ ಭಕ್ತಿಯಲ್ಲಿ ನೈತಿಕತೆ ಮತ್ತು ಜನಜಾಗೃತಿಯ ಮೂಲಕ ಭಕ್ತಿಯ ಚಳವಳಿಯನ್ನು ಪರಿಣಾಮವಾಗಿ ಬೆಳೆಸಿರ್ತಕ್ಕಂಥ ಒಂದು ಪಂಥ ಅಥವಾ ಒಂದು ಸಾಹಿತ್ಯ ಯಾವುದಾದ್ರೂ ಐತಂತಂದ್ರೆ ಅದು ದಾಸ ಸಾಹಿತ್ಯ ಆಗಿರ್ತೈತಿ. ಅದರಲ್ಲಿ ಪ್ರಮುಖರಾಗಿ ಬರ್ತಕ್ಕಂಥವರು ಪುರಂದರದಾಸರಾಗಿರ್ತಾರೆ. ಪುರಂದರದಾಸರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಅಂತೇಳಿ ಕರೆದರೆ ಅವರ ಅಂಕಿತ ನಾಮ ಪುರಂದರ ವಿಠಲವಾಗಿರ್ತದೆ. ಇನ್ನು ಕನಕದಾಸರು ಅವರ ಅಂಕಿತ ನಾಮ ಆದಿಕೇಶವ. ಕೇಶವನನ್ನು ಕುರಿತು ಜ್ಞಾನ ತಪಸ್ಸುಗಳನ್ನು ಮಾಡಿರ್ತಕ್ಕಂಥ ಕನಕದಾಸರು ಅವರು ರಾಮದಾನ ಚರಿತೆ, ಭಕ್ತಿಸಾರ, ಮೋಹನ ತರಂಗಿಣಿ, ನಳಚರಿತೆ ಇಂಥ ನೂರಾರು ಕೃತಿಗಳನ್ನು ಅದರ ಜೊತೆಗೆ ಆದಿಕೇಶವನ ಕುರಿತು ಸಾಕಷ್ಟು ಉಗಾಭೋಗಗಳನ್ನು ಈ ರೀತಿಯಾಗಿರ್ತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಇನ್ನು ವಿಜಯದಾಸರ ಅಂಕಿತ ನಾಮ ವಿಜಯ ವಿಠ್ಠಲ. ಗೋಪಾಲದಾಸರ ಅಂಕಿತ ನಾಮ ಗೋಪಾಲ ವಿಠ್ಠಲ. ಜಗನ್ನಾಥ ದಾಸರ ಅಂಕಿತ ನಾಮ ಜಗನ್ನಾಥ ವಿಠ್ಠಲ ಆಗಿರ್ತೈತಿ. ಇನ್ನು ಜಗನ್ನಾಥ ದಾಸರ ಪ್ರಮುಖ ಕೃತಿ ಅಂದರೆ ಹರಿಕಥಾಮೃತಸಾರ ಅಂತಕ್ಕಂಥ ಕೃತಿಯನ್ನು ಇವರು ಬರೆದಿದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳತಕ್ಕಂಥದ್ದು ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಬರ್ತಕ್ಕಂಥ ಭಾಗ ಅಂತಂದರೆ ಆಧುನಿಕ ಕನ್ನಡದ ಸಾಹಿತ್ಯ ಯುಗ. ಆಧುನಿಕ ಕನ್ನಡದ ಸಾಹಿತ್ಯ ಯುಗ 19ನೇ ಶತಮಾನದ ಆರಂಭವಾದಾಗ ಅದರ ಮಧ್ಯಭಾಗದಿಂದ ಈ ಪಾಶ್ಚಿಮಾತ್ಯರ ಶಿಕ್ಷಣ, ಅವರ ಮುದ್ರಣ ಯಂತ್ರ ಏನು ಬಳ್ಳಾರಿಗೆ ಮೊದಲು ಕರ್ನಾಟಕದಲ್ಲಿ ಮುದ್ರಣ ಯಂತ್ರ, ದೇಶಕ್ಕೆ ಅಂತಾರೆ ಗೋವಾಕ್ಕೆ ಮೊದಲ ಮುದ್ರಣ ಯಂತ್ರ ಬರ್ತಾ ಹೋಗುತ್ತೆ. ಆಂಗ್ಲ ಸಾಹಿತ್ಯದ ಪ್ರಭಾವ ಹಾಗೂ ಸಾಮಾಜಿಕ ಸುಧಾರಣಾ ಚಳವಳಿಗಳ ಪರಿಣಾಮವಾಗಿ ಕನ್ನಡ ಸಾಹಿತ್ಯದಲ್ಲಿ ಹೊಸ ಪ್ರಕಾರದ ಸಾಹಿತ್ಯ ಚಿಂತನೆಗಳು ಇಲ್ಲಿ ಮೂಡ್ತವೆ. ಆ ಚಿಂತನೆಗಳ ಪ್ರಭಾವವಾಗಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಭದ್ರವಾಗಿರ್ತಕ್ಕಂಥ ಅಡಿಪಾಯ ಇಲ್ಲಿ ಬೀಳ್ತೈತೆ. ಅದರ ಜೊತೆಗೆ ಗದ್ಯ ಭಾಗದ ಸಾಹಿತ್ಯ ಕೂಡ ಇಲ್ಲಿ ಬೆಳವಣಿಗೆ ಆಗುತ್ತೆ. ಕಾದಂಬರಿ, ನಾಟಕ, ಪ್ರಬಂಧ, ಪತ್ರಿಕೋದ್ಯಮ ಸಾಹಿತ್ಯ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಇಲ್ಲಿ ಕನ್ನಡದಲ್ಲಿ ಯಥೇಚ್ಛವಾಗಿ ಬೆಳೀತಾ ಹೋಗುತ್ತೆ. ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷಿನ ನಿಘಂಟನ್ನು ಅದೇ ಕಾಲಘಟ್ಟದಲ್ಲಿ ಫರ್ಡಿನಂಡ್ ಕಿಟಲ್ ಅವರು ಬರೀತಾರೆ. ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಅಂತಕ್ಕಂಥದ್ದು ಅದೆಲ್ಲರಿಗೂ ಕೂಡ ನಮಗೂ ಪ್ರೇರಣೆಯಾಗಿರ್ತಕ್ಕಂಥದ್ದು ಆಗಿತ್ತು. ಅಂದರೆ ಕನ್ನಡ ಸಾಹಿತ್ಯ ಉದಯ ಆಗಲಿ ಅಥವಾ ಹೆಮ್ಮರವಾಗಲಿ ಬೆಳೀಲಿಕ್ಕೆ. ಅದರ ಜೊತೆಗೆ BL ರೈಸು ಕನ್ನಡದ ಶಾಸನ ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಸಿದ್ಧವನ್ನು ಪಡಿತಾರೆ. ಅದರ ಜೊತೆಗೆ ಈ ಗುಲ್ವಾಡಿ ವೆಂಕಟರಾಯರು ಇಂದಿರಾಬಾಯಿ ಅಂತಕ್ಕಂಥ ಕಾದಂಬರಿಯನ್ನು ಬರೀತಾರೆ. ಈ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಪ್ರಮುಖ ಲೇಖಕರಂದರೆ BM ಶ್ರೀ ಅವರು ಕನ್ನಡ ಸಾಹಿತ್ಯದ ಆಧುನಿಕ ಕನ್ನಡ ಸಾಹಿತ್ಯದ ಹರಿಕಾರರು ಅಂತೇಳಿ ಕರೆಸ್ಕೊಳ್ತಕ್ಕಂಥವ್ರು ಆಗಿರ್ತಾರೆ. ಅದರ ಜೊತೆಗೆ ಮುದ್ದಣ್ಣ, ಗಳಗನಾಥರು, ಪಂಜೆ ಮಂಗೇಶರಾಯರು, MS ಪುಟ್ಟಣ್ಣ ಇಂಥ ಕವಿಗಳು ಮತ್ತು ಲೇಖಕರು ಕನ್ನಡ ಸಾಹಿತ್ಯದ ಆರಂಭದಲ್ಲಿ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕುವ ಕೆಲಸವನ್ನು ಇಲ್ಲಿ ಮಾಡ್ತಾರೆ. ಇನ್ನು ಈ ಎರಡನೇ ಕಾಲಘಟ್ಟದಲ್ಲಿ ಬಂದಾಗ ನವೋದಯ ಸಾಹಿತ್ಯ 1920ರಿಂದ 1950 ಈ ಕಾಲಘಟ್ಟದಲ್ಲಿ ಈ ನವೋದಯ ಸಾಹಿತ್ಯ ಏನಾಯ್ತು ರಾಷ್ಟ್ರೀಯತೆ ಅವಾಗ ಆಲ್ರೆಡಿ ಬಹಳ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಮಾನವತಾವಾದ ಮತ್ತು ಸಾಂಸ್ಕೃತಿಕ ಪುನರ್ಜೀವನವನ್ನು ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಕಾವ್ಯ, ಕಾದಂಬರಿ, ನಾಟಕಗಳಲ್ಲಿ ಬರಹಗಾರರಲ್ಲಿ ಹೊಸ ಚೈತನ್ಯವನ್ನು ಈ ನವೋದಯ ಯುಗ ಮುಟ್ಟಿಸ್ತಾ ಹೋಗುತ್ತೆ. ಅದರ ಜೊತೆಗೆ ರೊಮ್ಯಾಂಟಿಸಮ್ ಅಂತಕ್ಕಂಥದ್ದು ಮತ್ತು ಆದರ್ಶವಾದದ ಪ್ರಭಾವ ಇವರ ಮೇಲೆ ಹೆಚ್ಚಿನ ಆಗ್ತಾ ಹೋಗುತ್ತೆ. ಅಂದರೆ ಈ ಆಲೋಚನೆ ಮಾಡ್ತಕ್ಕಂಥದ್ದು ಹೊಸ ಹೊಸ ವಿಚಾರಗಳನ್ನು ಆಗಿರ್ಬೋದು. ಇವುಗಳನ್ನು ಕಾವ್ಯಗಳಲ್ಲಿ ಏನು ಇಂಗ್ಲೀಷ್ ಸಾಹಿತ್ಯದ ರೊಮ್ಯಾಂಟಿಕ್ ಯುಗದ
ಪ್ರಭಾವ ಇಲ್ಲಿ ಕೂಡ ಕನ್ನಡದಲ್ಲಿ ಆಗುತ್ತೆ. ಅಂಥದ್ರಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಶಿವರಾಮ್ ಕಾರಂತ್ ಅವರಾಗಿರ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಾಗಿರ್ಬೋದು, ಎಲ್ಲ ಕವಿಗಳು ಬರ್ತಾ ಹೋಗ್ತಾರೆ. ಅದರ ಜೊತೆಗೆ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಕೃತಿ ಬರೆದರೆ, ದ ರಾ ಬೇಂದ್ರೆ ನಾಕುತಂತಿಯನ್ನು ಬರೀತಾರೆ, ಶಿವರಾಮ್ ಕಾರಂತ್ ಅವರ ಮುಖಜ್ಜಿಯ ಕನಸುಗಳಂಥ ನೂರಾರು ಕಾದಂಬರಿಗಳನ್ನೆಲ್ಲ ಬರೀತಾರೆ. ಅದರ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಚಿಕ್ಕವೀರ ರಾಜೇಂದ್ರ ಹಾಗೂ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮ ಕಗ್ಗ ಈ ಕಾಲಘಟ್ಟದಲ್ಲಿ ಪ್ರಮುಖ ಕೃತಿಗಳಾಗಿದ್ದಾವೆ. ಇನ್ನು ಪ್ರಗತಿಶೀಲ ಸಾಹಿತ್ಯಕ್ಕೆ ನಾವೇನಾದರೂ ಬಂದಾಗ ಪ್ರಗತಿಶೀಲ ಸಾಹಿತ್ಯದಲ್ಲಿ ಸಮಾಜವಾದ, ಸಮಾನತೆ, ಶೋಷಣೆ ವಿರುದ್ಧ ಆಗಿರ್ತಕ್ಕಂಥ ಧ್ವನಿಯನ್ನು ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಬಡಜೀವನ ಚಿತ್ರಣವನ್ನು ತಮ್ಮ ಕಾವ್ಯಗಳಲ್ಲಿ ತೋರಿಸ್ತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮಾರ್ಕ್ಸ್ವಾದಿಯ ಚಿಂತನೆಯ ಪ್ರಭಾವ ಕೂಡ ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಬರ್ತಾ ಹೋಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಪ್ರಮುಖ ಲೇಖಕರನ್ನು ನಾವು ನೋಡ್ತಾ ಹೋದಾಗ ನಮಗೆ ಅನಕ್ರೋಗರಾಗಿರ್ಬೋದು, ಎ ಎನ್ ಕೃಷ್ಣರಾವ್ ಅವರು ಸಂಧ್ಯಾರಾಗವನ್ನು ಕೃತಿಯನ್ನು ಬರೆದರೆ, ತರಾಸೂರವರು ದುರ್ಗಾಸ್ತಮ ಅಂತಕ್ಕಂಥದ್ದನ್ನು ಕಾದಂಬರಿಗಳನ್ನ ಬರೀತಾರೆ. ಇನ್ನು ಬಸವರಾಜ್ ಕಟ್ಟಿಮನಿಯವರು ಜ್ವಾಲಾಮುಖಿಯ ಮೇಲೆ ಅಂತಕ್ಕಂಥದ್ದನ್ನು ಬರೆದರೆ, ನಿರಂಜನ್ ಅವರು ಚಿರಸ್ಮರಣೀಯ ಕೃತಿಗಳನ್ನು ಬರೀತಾರೆ. ಇನ್ನು 4ನೇ ಕಾಲಘಟ್ಟಕ್ಕೆ ಬಂದಾಗ ನವಯುಗ ಪ್ರಾರಂಭವಾಗುತ್ತೆ. ವ್ಯಕ್ತಿಯಲ್ಲಿ ಅಡಗಿರತಕ್ಕಂತಹ ಅಂತರಂಗದ ಸಂಘರ್ಷಗಳಿಗೆ ಈ ಕಾಲಘಟ್ಟದಲ್ಲಿ ಹೆಚ್ಚಿನ ಒತ್ತು ಇಲ್ಲಿ ಕೊಡಲಾಗ್ತದೆ. ಅಸ್ತಿತ್ವದ ಮತ್ತು ಮನೋವೈಜ್ಞಾನಿಕ ವಿಶ್ಲೇಷಣಾತ್ಮಕ ಹೊಸ ಚಿಂತನೆಗಳನ್ನು ಇಲ್ಲಿ ಮೂಡ್ತಾ ಹೋಗುತ್ತೆ. ಅದರ ಜೊತೆಗೆ ಹೊಸ ಭಾಷಾ ಶೈಲಿ, ಅಭಿವ್ಯಕ್ತಿ ಶೈಲಿಗಳನ್ನು ನವ್ಯ ಯುಗದಲ್ಲಿ ಕಾಣಬಹುದು. ಈ ನವ್ಯ ಯುಗದ ಸಾಹಿತ್ಯದ ಪಿತಾಮಹ ಅಂತೇಳಿ ಗೋಪಾಲಕೃಷ್ಣ ಅಡಿಗರನ್ನು ಕರೆಯಲಾಗುತ್ತದೆ. ಅವರು ಭಾವಾತರಂಗ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಆರ್ ಅನಂತಮೂರ್ತಿಯವರ ಸಂಸ್ಕಾರ ಆಗಿರ್ಬೋದು, ಅದರ ಜೊತೆಗೆ ಗಿರೀಶ್ ಕಾರ್ನಾಡ್ ಅವರು ತೊಗಲಕ್ಕು, ಹಯವದನ, ನಾಗಮಂಡಲ ಇಂಥ ಕೃತಿಗಳನ್ನು ಇಲ್ಲಿ ರಚಿಸ್ತಾರೆ. ಅದರ ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಚಿದಂಬರ ರಹಸ್ಯ, ಕರ್ವಾಲು ಅಂತ ಕಾದಂಬರಿಗಳನ್ನು ಬರೀತಾರೆ. ಇನ್ನು ದಲಿತ ಮತ್ತು ಬಂಡಾಯ ಸಾಹಿತ್ಯಗಳಿಗೆ ಬಂದಾಗ 1970ರಿಂದ ಈ ಏನು ಮಹಾರಾಷ್ಟ್ರದ ದಲಿತ ಸಾಹಿತ್ಯ ಏನು ಹುಟ್ಟುಕೊಳ್ತಾ ಹೋಗುತ್ತೆ, ಅದರ ಪ್ರಭಾವ ಇಲ್ಲಿ ಕೂಡ ಪ್ರೇರೇಪಿತ ಆಗಿ ದಲಿತರ ಬದುಕು, ಶೋಷಣೆ, ಹೋರಾಟಗಳ ಚಿತ್ರಣವನ್ನು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ಒತ್ತು ಕೊಡ್ತಕ್ಕಂಥದ್ದಾಗುತ್ತೆ. ಅಂತಹ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನ ನೋಡಿದಾಗ ಸಿದ್ಧಲಿಂಗಯ್ಯನವರ ಊರ್ಕೇರಿ, ದೇವನೂರು ಮಹಾದೇವನವರ ಒಡಲಾಳ, ಅರವಿಂದ್ ಮಾಲಗತ್ತಿಯವರ ಗವರ್ನಮೆಂಟ್ ಬ್ರಾಹ್ಮಣ ಅಂತಕ್ಕಂಥ ಕೃತಿಗಳು ಈ ದಲಿತರ ಚಿತ್ರಣಗಳನ್ನು ಆ ಪ್ರಮುಖ ಕೃತಿಗಳಲ್ಲಿ ಎದ್ದು ಕಾಣ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಬಂಡಾಯ ಸಾಹಿತ್ಯಕ್ಕೆ ಬಂದಾಗ ಸಂಪ್ರದಾಯ ಮತ್ತು ಶೋಷಣೆ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟವನ್ನು ಮಾಡ್ಕೋತಾ ಈ ಎಲ್ಲ ಕೃತಿಗಳು ಬರ್ತಾ ಹೋಗುತ್ತೆ. ಈ ಬಂಡಾಯ ಸಾಹಿತ್ಯದ ಪ್ರಮುಖ ಧ್ವನಿ ಅಂತೇಳಿ ನಮ್ಮ ಧಾರವಾಡದ ಚಂದ್ರಶೇಖರ್ ಪಾಟೀಲ್ ಅವರನ್ನು ಕರೆಯಲಾಗ್ತದೆ. ಅದರ ಜೊತೆಗೆ ಬರಗೂರು ರಾಮಚಂದ್ರಪ್ಪನವರು ಶ್ವೇತಾಂಬರ ಆಗಿರ್ಬೋದು, ಕಾಳೇಗೌಡ ನಾಗವಾರ ಅವರನ್ನು ಬಂಡಾಯ ಚಳವಳಿಯ ಪ್ರಮುಖ ಕವಿ ಅಂತೇಳಿ ಕರೀತಾರೆ. ಸ್ನೇಹಿತರೆ, ಇಲ್ಲಿ ತನಕ ಈ ಒಂದು ವಿಡಿಯೋ ನೋಡಿದ್ದೀರ. ಏನಾದರೂ ಒಂದಿಷ್ಟು ಹೊಸ ವಿಚಾರಗಳು ನಿಮ್ಮ ಇದ್ದು ಅಂತಂದರೆ ಇದರಲ್ಲಿ ಸೇರಿಸಿ ಅಂತ ಹೇಳ್ತಾ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.